ಇದು ಬಸಿಯನ ಕಥೆ. 2 ವರ್ಷಗಳ ಹಿಂದೆ ಅವನು ತನ್ನ ತಾಯಿ ನಿಂಗವ್ವ ಮತ್ತು ತನ್ನ ಕೆಲಸವನ್ನು ಕಳೆದುಕೊಂಡನು. ಅದು ಕೆಟ್ಟ ವರ್ಷವಾಗಿತ್ತು. ಅದಾದ ನಂತರ ಅವನ ಹೆಂಡತಿ ತಿಮ್ಮಕ್ಕ ಅವನನ್ನು ತುಂಬಾ ನಿಂದಿಸುತ್ತಿದ್ದಳು. ಈಗ ಬಸಿಯ ಕೆಲಸ ಪಡೆದು ತನ್ನ ಹೆಂಡತಿ ಮತ್ತು ಹಳ್ಳಿಗೆ ತನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಹತಾಶನಾಗಿದ್ದಾನೆ. ಅವನು ತನ್ನ ಸ್ನೇಹಿತ ನಾನಿಯಿಂದ ಕರೆಗಾಗಿ ಕಾತರದಿಂದ ಕಾಯುತ್ತಿದ್ದಾನೆ. ದೇವ್ರೇ, ಈ ಕೆಲಸ ನನಗೊಮ್ಮೆ ಸಿಕ್ಬಿಟ್ರೆ ಸಾಕು. ಆಮೇಲೆ ಹೆಂಗೋ ಜೀವನ ನಡ್ಸ್ಕೊಂಡು ಹೋಗ್ತೀನಿ. ಈ ಕೆಲಸ ಏನಾದರೂ ನನಗೆ ಸಿಗದೇ ಇದ್ದರೆ ಆಮೇಲೆ ಅಷ್ಟೇ. ತಿಮ್ಮಿ ಏನು ಮಾತಾಡ್ತಾಳು ಅವಳು? ಕೆಲಸ ಇಲ್ಲದ ಸೋಮಾರಿ ಅಂತ ಅವಳೆ. 3,000 ರೂಪಾಯಿ ತಿಂಗಳ ಸಂಬಳ ತಗೊಂಡ್ಬಿಟ್ರೆ ಏನು ದೇವರ ಹೋಗ್ಬಿಟ್ಲಾ? ಹಲೋ, ನಾನೀನಾ? ಸರ್, ಅಭಿನಂದನೆಗಳು. ನೀವು ಲಕ್ಕಿ ವಿನರ್. ನಿಮಗೆ ಥಾಯ್ಲೆಂಡ್ ಟ್ರಿಪ್ ಆಗಿದೆ. ಅಯ್ಯೋ ಹೋಗಪ್ಪ, ನನಗೇನಕ್ಕೆ ಥೈಲ್ಯಾಂಡ್ ಟ್ರಿಪ್ಪು? ನನ್ನ ಜೀವನನೇ ಇಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಇಡೋ ಫೋನು. ಅಯ್ಯೋ ದೇವ್ರೆ, ಏನು ಹೆದರಬೇಡ ಬಸಿಯಾ. ಈ ಕೆಲಸ ನಿನಗೇನೆ. ನಿನಗೆ ಅನುಭವ ಇದೆ ತಾನೇ ಈ ಕೆಲಸದಲ್ಲಿ. ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಈ ಕಾಲ್ ಬರುತ್ತೆ ನೋಡು. ಅಲ್ಲ, ಅವ್ರು ಸಂಬಳ ಎಷ್ಟು ಬೇಕು ಅಂತ ಕೇಳಿದ್ರೆ ಏನು ಹೇಳಲಿ? 3,500 ರೂಪಾಯಿ ಕೇಳಲ್ಲ? ಇದು ಸರಿಗಿರುತ್ತೆ. ಹೌದು, ಆ ತಿಮ್ಮಿಗಿಂತ 1 ರೂಪಾಯಿ ಜಾಸ್ತಿ ಆದರೂ ಇರಬೇಕು. ಆವಾಗ ಗೊತ್ತಾಗುತ್ತೆ ಅವಳಿಗೆ ನನ್ನ ಬೆಲೆ ಏನು ಅಂತ. ಹಲೋ, ಯಾರು ಮಾತಾಡೋದು? ನಾನೇ ಕಣೋ. ಹಲೋ, ನಾನೀನೇನೋ? ಏನೋ ಸಮಾಚಾರ? ಏನೋ ಬೆಳಗಿಂದ ನಿನ್ನ ಫೋನಿಗೆ ಕಾಯ್ತಾ ಇದ್ನಲ್ಲೋ, ಏನೋ ವಿಷಯ? ಏನೋ ಊಟ ತಿಂಡಿ ಆಯ್ತೇನೋ? ಅಯ್ಯೋ, ಊಟ ತಿಂಡಿ ವಿಷಯ ಬಿಡು, ಕೆಲ್ಸದ ವಿಷಯ ಏನಾಯ್ತಂತ ಹೇಳೋ. ಅದು ಬಸ್ಸಿಯ ಕೆಲಸ ಸ್ವಲ್ಪ 3 ತಿಂಗಳು ಮುಂದೂಡಿದೆ ಕಣೋ. ಅಯ್ಯೋ, ಏನೋ ನಾನು ಹೇಳ್ತಾ ಇರೋದು ನೀನು? ಈ ಕೆಲಸನೇ ನಂಬ್ಕೊಂಡು ನಾನು ಇದ್ನಲ್ಲೋ, ಏನೋ ಮಾಡೋದು ಇವಾಗ ನಾನು? ಈ ಕೆಲಸನೇ ನಂಬ್ತಾ ಇದ್ನಲ್ಲೋ ನಾನು. ಏನ್ ಮಾಡೋದು? 3 ತಿಂಗಳು. ಸರಿ ಬಿಡು, ನಾನು ಆಮೇಲೆ ಫೋನ್ ಮಾಡ್ತೀನಿ ನಿನ್ಗೆ. ಅಯ್ಯೋ ದೇವ್ರೇ, ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ ದೇವ್ರೇ. ನಾನು ಏನು ಪಾಪ ಮಾಡಿದ್ದೆ ಅಂತ ನನಗೆ ಕಷ್ಟ ಕೊಡ್ತಾ ಇದೆಯಲ್ಲ ದೇವ್ರೇ. ನಾನು ಇದ್ರ ಮೇಲೆ ಬದುಕಿ ಏನು ಪ್ರಯೋಜನ? ನಾನು ಯಾಕಾದರೂ ಬದುಕಿರ್ಲಿ ನಾನು ದೇವ್ರೇ. ದೇವ್ರೆ ದೇವ್ರೆ ದೇವ್ರೆ, ನನ್ನ ಅದೃಷ್ಟನೇ ಇಷ್ಟು. ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಸತ್ತೋದ. ಓದ್ ಕೂಡ ಸರಿಗಾಗಲಿಲ್ಲ. ಸ್ಕೂಲಲ್ಲಿದ್ದಾಗ ಎಲ್ಲ ನನ್ನ ಹಾಸ್ಯ ಮಾಡ್ತಾಯಿದ್ರು. ಹಾಗೆ ಹೀಗೆ ಕಷ್ಟಪಟ್ಟು 10ನೇ ಕ್ಲಾಸ್ ಪಾಸ್ ಮಾಡಿದೆ. ಅದು ಹೆಂಗೋ ಪಾಸ್ ಮಾಡಿಬಿಟ್ಟೆ.
ಸ್ವಲ್ಪ ದಿವಸ ಎಲ್ಲ ಚೆನ್ನಾಗಿತ್ತು, ಕೆಲಸನೂ ಸಿಕ್ತು, ಮದುವೆನೂ ಆಯಿತು, ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಆಮೇಲೆ ನಮ್ಮ ಅವ್ವ ಹೋದ್ಮೇಲೆ ಎಲ್ಲ ಹಾಳಾಗಿ ಹೋಯಿತು. ಕೆಲಸ ಹೋಗಿ 2 ವರ್ಷ ಆಯಿತು, ಗೌರವನೂ ಹೊರಟೋಯ್ತು. ತಿಮ್ಮಿ ಮೊದಲು ಬೈತಾ ಇದ್ಲು, ಆಮೇಲೆ ಹೊಡೆಯೋಕೆ ಶುರು ಮಾಡಿದ್ಲು. ಈಗ ಪರ್ಕೆ ತಗೊಂಡು ಹೊಡಿತಾವಳೆ. ಸ್ವಲ್ಪ ದಿವಸ ಆದ್ಮೇಲೆ ಚಪ್ಪಲಿ ತಗೊಂಡು ಹೊಡೆಯೋಕೆ ಶುರು ಮಾಡ್ತಾಳೆ. ಅವ್ವ, ನನ್ನವ್ವ, ನಿಂಗವ್ವ, ನಾನು ಎಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿದೆ ನೀನು. ನನ್ನ ಮದುವೆ ನೋಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನೀನು. ಆದರೆ ಇವತ್ತು ನನ್ನ ತಬ್ಲಿ ಮಾಡಿ ಹೊರಟೋದಿಯಲ್ಲ ಅವ್ವ, ನನ್ನ ಒಂಟಿ ಮಾಡಿ ಹೊರಟೋದಿಯಲ್ಲ ಅವ್ವ. ನಾಲ್ಕು ಕಾಸು ಸಂಪಾದನೆ ಮಾಡಿಬಿಟ್ಟೆ ಅಂತ ಏನು ದೊಡ್ಡ ದೇವತೆ ಅನ್ಕೊಂಡ್ಬಿಟ್ಟೆ ನೀನು. ನೀನು ಏನು ದೊಡ್ಡ ದೇವತೆನ ಇವಾಗ. ನಿನ್ನ ಅಹಂಕಾರ ಇಷ್ಟರಲ್ಲೇನೆ ಕರಗೋಗೋ ಸಮಯ ಬಂತಲ್ಲ. ನಿನ್ನ ಅಹಂಕಾರ ಇಷ್ಟರಲ್ಲೇ ಕಡಿಮೆ ಆಗತ್ತೆ. ಊರ ಎಲ್ಲ ನಾಟಕ ನಿಮ್ದು. ಯಾರಿಗೂ ಯಾರ ಕಷ್ಟನೂ ಗೊತ್ತಾವ. ಯಾವಾಗ ಗೊತ್ತಾಗತ್ತೆ ನಿಮ್ಗೆ? ಯಾವಾಗ ಗೊತ್ತಾಗಲ್ಲ ನನ್ನ ಮಕ್ಕಳ. ಮಕ್ಕಳು ಅದೇ ನಾಣಿ ಅವನಲ್ಲ, ಅವನು ಒಬ್ಬನೇ ಒಳ್ಳೆಯವನು, ಒಬ್ಬನೇ ಒಳ್ಳೆಯವನು. ನನ್ನ ಮಗ ನನಗೋಸ್ಕರ ದುಡಿತಾವನ, ನನಗೋಸ್ಕರ ಒಬ್ಬನೇ ಒಳ್ಳೆಯವನು. ಬಸಿಯಾ, ಬಾ ಮಗ, ಇಲ್ಲಿ ಬಾ. ಅವ್ವ, 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 ಎಲ್ಲಿದ್ಯವ್ವ? ಅವ್ವ, 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 ಎಲ್ಲಿದ್ಯವ್ವ ನೀನು? ಇಲ್ಲಿ ಬಾ ಮಗ. ಅವ್ವ, ಅವ್ವ, ಎಲ್ಲಿದ್ಯವ್ವ? ಅವ್ವ, ಅವ್ವ, ಎಲ್ಲಿದ್ಯವ್ವ? ಅವ್ವ, ಬರ್ತಾ ಇದೀನವ್ವ, ಕರ್ಕೋ ಅವ್ವ, ನಾನು ಕರ್ಕೋ ಅವ್ವ. ಅವ್ವ, 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 ಯಪ್ಪ, ಅವ್ವ, ಅವ್ವ. ಗೊಂಬೆಯಾಟವಯ್ಯ, ಇದು ಗೊಂಬೆಯಾಟವಯ್ಯ. ನೀ ಸೂತ್ರಧಾರಿ, ನಾ ಪಾತ್ರಧಾರಿ, ನಡೆಸಿಕೊಡುವೆಯ್ಯ. ಗೊಂಬೆಯಾಟವಯ್ಯ. ಯಾವ ಕಾಲಕ್ಕೆ ಯಾವ ತಾಣಕ್ಕೆ
ಏನಪ್ಪ ನಮ್ಮ ಬಸ್ಸೇ ಹಿಂಗಿದ್ದಂಗದವನೇ ಅವನೇ. ಅಪ್ಪ ಪಾಪ ಪಾಪ ಏನು ಬಿಸಿಲಪ್ಪ. ದಿನೇ ದಿನೇ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಬೆಲೆ ಬಾಸಿನೂ ಜಾಸ್ತಿ ಆಗ್ತಾ ಇದೆ, ಸಂಬಳ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ಹಿಂಗಿದ್ರೆ ಹೇಗಪ್ಪ ಜೀವನ ನಡೆಸೋದು? ಇಲ್ಲ ಬಸ್ಸಿಯಾ, ಇವತ್ತು ಶಾಲೆಯಲ್ಲಿ ಏನಾಯ್ತು ಗೊತ್ತಾ? ಆ ಪಟೇಲನ ಮಗ ಇದ್ದಾನಲ್ಲ, ಅವನು ನನ್ನ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವ್ನು ಸತ್ತೋಗಿರೋ ತಾತ ಇದ್ದಾರಲ್ಲ, ಅವ್ರ ಜೊತೆ ಮಾತಾಡ್ಬೋದಾ ಅಂತ ಕೇಳ್ತಾವನೆ. ಹೆಂಗಿದೆ? ನಾನು ಯಾರು? ಅವನ ವಿಜ್ಞಾನ ಹೇಳ್ಕೊಡೋ ಮೇಷ್ಟ್ರು ನನ್ನ ಹತ್ರ ಬಂದು ಭೂತ ಪಿಶಾಚಿ ಜೊತೆ ಮಾತಾಡ್ಬೋದಾ ಅಂತ ಕೇಳ್ತಾವನೆ. ಹೆಂಗಿದೆ? ಹೈ, ನಿನಗೆ ಬೀಸ್ತಾ ಇದ್ದೀನಿ ನೋಡು. ಅಲ್ವೋ ಬಸಿಯ, ಈ ವರ್ಷ ಒಳ್ಳೆ ಮಳೆ ಬೀಳತ್ತೆ ಅಂತ ನಿಂಗೆ ಅನಿಸ್ತಾ ಇದೆಯಾ? ಹಾಂ, ಎಷ್ಟು ಸಲ ಹೇಳಿದ್ದೀನಿ ಇಷ್ಟವರು ಕುಡಿಬೇಡಪ್ಪ ಅಂತ. ನೀನು ಕೇಳಲ್ಲ, ಉದ್ಧಾರ ಆಗಲ್ಲ, ಈ ಊರು ಉದ್ಧಾರ ಆಗಲ್ಲ. ಸರಿಪ್ಪ, ಬರ್ತೀನಿ.